ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧವಾಗಿ ಮಂಗಳೂರಲ್ಲಿಯೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಏಪ್ರಿಲ್ 18ನೇ ತಾರೀಕು ಅಡ್ಯಾರ್ ಕಣ್ಣೂರು ಶಾ ಮೈದಾನದಲ್ಲಿ ಹೋರಾಟವನ್ನು ಮಾಡಲಾಗುತ್ತೆ. ಧಾರ್ಮಿಕ ಮುಖಂಡರು ವಿದ್ವಾಂಸರ ನೇತೃತ್ವದಲ್ಲಿ ಧರಣಿ ಮಾಡ್ತೀವಿ ಅಂತೇಳಿ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಉಲಾಮಾ ಸಮನ್ವಯ ಸಮಿತಿ ವತಿಯಿಂದ ಬೃಹತ್ ಹೋರಾಟಕ್ಕೆ ಕರೆ ಕೊಡಲಾಗಿದೆ. ಇಲ್ಲಿ ಎಲ್ಲ ಊರಿಂದ ಹೆಚ್ಚು ಜನರನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿ ಮಸೀದಿಗಳಿಗೆ ಆಲ್ರೆಡಿ ಸುತ್ತೋಲೆ ಹೋಗಿದೆ. ಮಂಗಳೂರಲ್ಲಿ ಈಗ ನಾವು ವೆಸ್ಟ್ ಬೆಂಗಾಲ್ ನೋಡ್ತಾ ಇದ್ದೀವಿ ಯಾವ ಥರ ಪ್ರತಿಭಟನೆ ಆಗ್ತಾ ಇದೆ ಅಂತ ಹೇಳಿ. ಇದೇ ರೀತಿ ಮಂಗಳೂರಲ್ಲಿಯೂ ಕೂಡ ಈ ವಕ್ಫ್ ತಿದ್ದುಪಡಿ ಮಸೂದೆ ಈಗ ಕಾಯ್ದೆ ಆಯ್ತಲ್ಲ, ಮಸೂದೆಯನ್ನು ಮಂಡಿಸಿದ್ರು, ಕಾಯ್ದೆ ಮಾಡ್ಕೊಂಡಿದ್ದಾರಲ್ಲ, ಇದನ್ನು ವಿರೋಧಿಸ್ತಾ ಇದ್ದೀವಿ ಅಂಥೇಳಿ ಮಂಗಳೂರಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುಸ್ಲಿಂ ಸಮುದಾಯ ಸಜ್ಜಾಗ್ತಾ ಇದೆ. ಇಲ್ಲಿ ಉಲಾಮಾ ಸಮನ್ವಯ ಸಮಿತಿ ವತಿಯಿಂದ ಬೃಹತ್ ಹೋರಾಟಕ್ಕೆ ಕಾಲ್ ಬಂದಿರೋದು. ಎಲ್ಲ ಊರಿಂದ ಹೆಚ್ಚು ಜನರನ್ನು ಕರ್ಕೊಂಡು ಬರಬೇಕು ಅಂಥೇಳಿ ಸುತ್ತೋಲೆ ಹೋಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನದಿಂದ ಲಕ್ಷಾಂತರ ಜನ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಮಂಗಳೂರು ಆದಮೇಲೆ ಬೆಂಗಳೂರು, ಹುಬ್ಬಳ್ಳಿಯಲ್ಲಿಯೂ ಕೂಡ ಪ್ರತಿಭಟನೆಗೆ ಇವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇದೀಗ ಆದಿತ್ಯ ಇದ್ದಾರೆ ಮಂಗಳೂರಿಂದ. ಆದಿತ್ಯ, ಯಾವ ರೀತಿಯಲ್ಲಿ ಪ್ಲಾನ್ ನಡೆದಿದೆ? ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ಬಂದೋಬಸ್ತ್ ಹೇಗಿದೆ? ಈ ಒಂದು ಪ್ರತಿಭಟನೆಯ ಅಜೆಂಡಾ, ಉದ್ದೇಶ ಮತ್ತು ಏನೇನು ಪಾಯಿಂಟ್ಸ್ ಇಟ್ಕೊಂಡಿದ್ದಾರೆ ಈ ಒಂದು ಪ್ರತಿಭಟನೆಯಲ್ಲಿ ಇವರು ಅಂತ? ರಮಕಾಂತ್, ವಕ್ಫ್ ತಿದ್ದುಪಡಿಯ ವಿರುದ್ಧ ದೇಶದಾದ್ಯಂತ ಯಾವ ರೀತಿ ಪ್ರತಿಭಟನೆಗಳು ಹಿಂಸಾಚಾರದ ಸ್ವರೂಪವನ್ನು ಪಡೆದುಕೊಂಡಿದೆ ಅನ್ನುವಂಥ ವಿಚಾರಗಳಿರುವಂಥ ಸಂದರ್ಭದಲ್ಲೇ ಇಡೀ ಕರ್ನಾಟಕದಲ್ಲಿ ಮೊದಲ ಬಾರಿಗೆ, ಅಂದರೆ ಬಹಳ ದೊಡ್ಡ ಮಟ್ಟಿನಲ್ಲಿ ಒಂದು ವ್ಯವಸ್ಥಿತವಾಗಿ, ಅದು ಕೂಡ ಪ್ರಥಮ ಬಾರಿಗೆ ಈ ಧಾರ್ಮಿಕ ಗುರುಗಳು ಏನಿದ್ದಾರೆ ಇವರೆಲ್ಲರೂ ಸೇರಿಕೊಂಡು ಮಾಡ್ತಾ ಇರುವಂತಹ ಒಂದು ಪ್ರತಿಭಟನೆ ಇದು. ಕರ್ನಾಟಕ ಉಲೇಮಾ ಕೋಆರ್ಡಿನೇಷನ್ ಏನಿದೆ ಇದು ಹಮ್ಮಿಕೊಂಡಿರುವಂಥ ಪ್ರತಿಭಟನೆ ನಾಡಿದ್ದು ಮಂಗಳೂರಿನಲ್ಲಿ ನಡೆಯಲಿಕ್ಕಿರುವಂಥದ್ದು. ಏಪ್ರಿಲ್ 18 ಶುಕ್ರವಾರ ಮಧ್ಯಾಹ್ನದ ಬಳಿಕ, ಪ್ರಾರ್ಥನೆಯ ಬಳಿಕ ಎಲ್ಲ ಮಸೀದಿಗಳಿಗೂ ಕೂಡ ಕರೆಯನ್ನು ನೀಡಲಾಗಿದೆ. ಅಂದರೆ ಪ್ರತಿ ಮಸೀದಿಯಿಂದ 4 ಜಿಲ್ಲೆ ಏನಿದೆ, ಹಾಸನ, ಚಿಕ್ಕಮಗಳೂರು, ಮಂಗಳೂರು, ಉಡುಪಿ, ಈ 4 ಜಿಲ್ಲೆಗಳ ಎಲ್ಲ ಮಸೀದಿಗೂ ಕೂಡ ಕರೆಯನ್ನು ನೀಡಲಾಗಿರುವಂಥದ್ದು. ಎಲ್ಲರೂ ಕೂಡ ಬರಬೇಕು ಪ್ರತಿಭಟನೆಗೆ ಎನ್ನುವಂತಹ ರೀತಿಯಲ್ಲಿ ಖಡಕ್ ಒಂದು ಸೂಚನೆಯನ್ನು ನೀಡಿದ್ದಾರೆ. ಮತ್ತು 2 ಕಾಜಿಗಳು ಏನಿದ್ದಾರೆ ಇವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ಪ್ರತಿಭಟನೆ ಇದು. ಹಾಗಾಗಿ 4 ಜಿಲ್ಲೆಯಿಂದ ಸುಮಾರು 2.5 ಲಕ್ಷ ಜನ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಬಹುದು ಅನ್ನುವಂತಹ ರೀತಿಯ ಒಂದು ಲೆಕ್ಕಾಚಾರಗಳು ಇದೆ. ಸದ್ಯ ಮಂಗಳೂರಿನ ಒಂದು ಇಂಟೆಲಿಜೆನ್ಸ್ನ ಮಾಹಿತಿಯ ಪ್ರಕಾರ ಸುಮಾರು 50,000 ಜನ, ಅಂದರೆ ಈ ದಿನದವರೆಗೂ ಬಂದಿರುವಂತಹ ಒಂದು ಮಾಹಿತಿಯ ಪ್ರಕಾರ ಒಂದು 50,000 ಜನ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ರೀತಿಯಲ್ಲಿ ಕಳೆದ ಕೆಲವು ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರದ ಒಂದಿಷ್ಟು ಕಾಯ್ದೆಗಳು ಯಾವಾಗ ವಿವಾದದ ಸ್ವರೂಪವನ್ನು ಪಡೆದುಕೊಂಡು, ಪ್ರಮುಖವಾಗಿ ಮುಸಲ್ಮಾನ್ ಸಮಾಜದ ವಿಚಾರವಾಗಿ ವಿವಾದವನ್ನು ಪಡೆದುಕೊಂಡ ಸಂದರ್ಭ ಮಂಗಳೂರು ಬಹಳ ದೊಡ್ಡ ಪ್ರಮಾಣದ ಒಂದು ಗಲಭೆಗಳಿಗೆ, ಶಾಂತಿಯನ್ನು ಕದಡುವಂಥ ಒಂದು ಉದಾಹರಣೆಗಳಿಗೆ ಸಾಕ್ಷಿಯಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಸುಮಾರು 50,000 ಜನ ಸೇರ್ತಾರೆ ಅಂತ ಹೇಳಿದಂಥ ಸಂದರ್ಭದಲ್ಲೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸುವಂಥ ಒಂದು ಅವಶ್ಯಕತೆ ಇರುವಂಥದ್ದು. ಯಾಕಂದರೆ ಬೇರೆ ಭಾಗದಲ್ಲಿ ನಡೀತಾ ಇರುವಂಥ ಪ್ರತಿಭಟನೆಗಳು ಯಾವ ಥರ ಹಿಂಸಾಚಾರದ ರೂಪವನ್ನು ಪಡಿತಾ ಇದೆ ಅನ್ನುವಂಥ ರೀತಿಯಲ್ಲಿ. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಪೊಲೀಸರು ಕೂಡ ಬಹಳ ಅಲರ್ಟ್ ಆಗಿದ್ದಾರೆ. ರಸ್ತೆ ಸಂಚಾರ ವ್ಯವಸ್ಥೆಯಲ್ಲೂ ಕೂಡ ವ್ಯತ್ಯಯ ಆಗುವಂಥ ಸಾಧ್ಯತೆ ಇದೆ. ರಮಕಾಂತ್, ಥ್ಯಾಂಕ್ ಯು ಆದಿತ್ಯ.